ಒಂದಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ನಾಯಕತ್ವದ ಬದಲಾವಣೆ ಚರ್ಚೆ ತೀವ್ರಗೊಂಡಿರುವಾಗಲೇ ರೆಬೆಲ್ಸ್ ಗುಂಪು ಮತ್ತೊಮ್ಮೆ ಆಕ್ಟಿವ್ ಆಗಿದೆ. ಸಾಲು ಸಾಲು ಸಭೆ ನಡೆಸೋಕೆ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ. ವಿಜಯೇಂದ್ರ ದೆಹಲಿಗೆ, ಅತ್ತ ರೆಬಲ್ ಟೀಮ್ ಆಕ್ಟಿವ್. ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟದ ಮೇಲೆ ಮೊದಲಿಂದಲೂ ತುಂಬಾ ಜನರಿಗೆ ಕಣ್ಣಿದೆ. ರೆಬಲ್ಸ್ ಟೀಮ್ ಕುಟುಂಬ ರಾಜಕೀಯ ಅಂತ ವಾಗ್ದಾಳಿ ಮಾಡಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಭಾರಿ ಕಸರತ್ತು ನಡೆಸುತ್ತಿವೆ. ಇದೀಗ ಮತ್ತೊಮ್ಮೆ ಅದಕ್ಕೆ ಪುಷ್ಟಿ ನೀಡಿದಂತಾಗಿದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ರೆಬಲ್ಸ್ ಸರ್ಕಸ್. ವಿಜಯೇಂದ್ರ ಕೆಳಗಿಳಿಸಿ ಹೊಸ ನಾಯಕನ ಪಟ್ಟಾಭಿಷೇಕ ಮಾಡಲು ರೆಬಲ್ ಗುಂಪು ತಂತ್ರಗಾರಿಕೆ ಮಾಡುತ್ತಿದೆ. ಮಾಜಿ ಸಂಸದ JM ಸಿದ್ದೇಶ್ವರ್ ಬೆಂಗಳೂರಿನ ನಿವಾಸದಲ್ಲಿ ಅತೃಪ್ತರ ಸಭೆ ನಡೆದಿದ್ದು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದಾರೆ. ರೆಬಲ್ಸ್ ಗುಂಪಿನಿಂದ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಫ್ರಂಟ್ ರನ್ನರ್ಸ್. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಮನವೊಲಿಸುವ ಸರ್ಕಸ್ ನಡೆಯುತ್ತಿದೆ. ಅವ್ರ ಪಕ್ಷದಲ್ಲೇ ಇವಾಗ ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳ್ದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ವಿಜಯೇಂದ್ರ ನಾಯಕತ್ವದಲ್ಲಿ ಪಕ್ಷ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದೆ ಅನ್ನೋದು ರೆಬಲ್ ಗುಂಪಿನ ಆರೋಪ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನ ಬಲಿಷ್ಠಗೊಳಿಸಲು ಯೋಗ್ಯ ನಾಯಕನ ಆಯ್ಕೆ ಅಗತ್ಯ ಅಂತ ರೆಬಲ್ಗಳು ಒತ್ತಾಯಿಸಿದ್ದಾರೆ. ಆದ್ರೆ ವಿಜಯೇಂದ್ರ ಮಾತ್ರ ತಾವೇ ಅಧ್ಯಕ್ಷರಾಗಿ ಮುಂದುವರಿಯೋದು ಪಕ್ಕ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ನಾಯಕತ್ವದ ಬದಲಾವಣೆ ಚರ್ಚೆ ತೀವ್ರಗೊಂಡಿರುವಾಗಲೇ ರೆಬೆಲ್ಸ್ ಗುಂಪು ಮತ್ತೊಮ್ಮೆ ಆಕ್ಟಿವ್ ಆಗಿದೆ. ಸಾಲು ಸಾಲು ಸಭೆ ನಡೆಸೋಕೆ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ. ವಿಜಯೇಂದ್ರ ದೆಹಲಿಗೆ, ಅತ್ತ ರೆಬಲ್ ಟೀಮ್ ಆಕ್ಟಿವ್. ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟದ ಮೇಲೆ ಮೊದಲಿಂದಲೂ ತುಂಬಾ ಜನರಿಗೆ ಕಣ್ಣಿದೆ. ರೆಬಲ್ಸ್ ಟೀಮ್ ಕುಟುಂಬ ರಾಜಕೀಯ ಅಂತ ವಾಗ್ದಾಳಿ ಮಾಡಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಭಾರಿ ಕಸರತ್ತು ನಡೆಸುತ್ತಿವೆ. ಇದೀಗ ಮತ್ತೊಮ್ಮೆ ಅದಕ್ಕೆ ಪುಷ್ಟಿ ನೀಡಿದಂತಾಗಿದೆ. ವಿಜಯೇಂದ್ರ ಅವರನ್ನ ಕೆಳಗಿಳಿಸಲು ರೆಬಲ್ಸ್ ಸರ್ಕಸ್. ವಿಜಯೇಂದ್ರ ಕೆಳಗಿಳಿಸಿ ಹೊಸ ನಾಯಕನ ಪಟ್ಟಾಭಿಷೇಕ ಮಾಡಲು ರೆಬಲ್ ಗುಂಪು ತಂತ್ರಗಾರಿಕೆ ಮಾಡುತ್ತಿದೆ. ಮಾಜಿ ಸಂಸದ JM ಸಿದ್ದೇಶ್ವರ್ ಬೆಂಗಳೂರಿನ ನಿವಾಸದಲ್ಲಿ ಅತೃಪ್ತರ ಸಭೆ ನಡೆದಿದ್ದು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದಾರೆ. ರೆಬಲ್ಸ್ ಗುಂಪಿನಿಂದ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಫ್ರಂಟ್ ರನ್ನರ್ಸ್. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಮನವೊಲಿಸುವ ಸರ್ಕಸ್ ನಡೆಯುತ್ತಿದೆ. ಅವ್ರ ಪಕ್ಷದಲ್ಲೇ ಇವಾಗ ವಿಜಯೇಂದ್ರ ಅಶೋಕ್ ಅವರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳ್ದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ವಿಜಯೇಂದ್ರ ನಾಯಕತ್ವದಲ್ಲಿ ಪಕ್ಷ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದೆ ಅನ್ನೋದು ರೆಬಲ್ ಗುಂಪಿನ ಆರೋಪ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನ ಬಲಿಷ್ಠಗೊಳಿಸಲು ಯೋಗ್ಯ ನಾಯಕನ ಆಯ್ಕೆ ಅಗತ್ಯ ಅಂತ ರೆಬಲ್ಗಳು ಒತ್ತಾಯಿಸಿದ್ದಾರೆ. ಆದ್ರೆ ವಿಜಯೇಂದ್ರ ಮಾತ್ರ ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ R ಅಶೋಕ್ ನಾಯಕತ್ವದ ಬದಲಾವಣೆ ಚರ್ಚೆ ತೀವ್ರಗೊಂಡಿರುವಾಗಲೇ ರೆಬೆಲ್ಸ್ ಗುಂಪು ಮತ್ತೊಮ್ಮೆ ಆಕ್ಟಿವ್ ಆಗಿದೆ. ಸಾಲು ಸಾಲು ಸಭೆ ನಡೆಸೋಕೆ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ. ವಿಜಯೇಂದ್ರ ದೆಹಲಿಗೆ, ಅತ್ತ ರೆಬಲ್ ಟೀಮ್ ಆಕ್ಟಿವ್.
ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟದ ಮೇಲೆ ಮೊದಲಿಂದಲೂ ತುಂಬಾ ಜನರಿಗೆ ಕಣ್ಣಿದೆ. ರೆಬಲ್ಸ್ ಟೀಮ್ ಕುಟುಂಬ ರಾಜಕೀಯ ಅಂತ ವಾಗ್ದಾಳಿ ಮಾಡಿ ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಭಾರಿ ಕಸರತ್ತು ನಡೆಸುತ್ತಿವೆ. ಇದೀಗ ಮತ್ತೊಮ್ಮೆ ಅದಕ್ಕೆ ಪುಷ್ಟಿ ನೀಡಿದಂತಾಗಿದೆ. ವಿಜೇಂದ್ರ ಅವರನ್ನ ಕೆಳಗಿಳಿಸಲು ರೆಬಲ್ಸ್ ಸರ್ಕಸ್. ವಿಜೇಂದ್ರ ಕೆಳಗಿಳಿಸಿ ಹೊಸ ನಾಯಕನ ಪಟ್ಟಾಭಿಷೇಕ ಮಾಡಲು ರೆಬಲ್ ಗುಂಪು ತಂತ್ರಗಾರಿಕೆ ಮಾಡುತ್ತಿದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬೆಂಗಳೂರಿನ ನಿವಾಸದಲ್ಲಿ ಅತೃಪ್ತರ ಸಭೆ ನಡೆದಿದ್ದು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದಾರೆ. ರೆಬಲ್ಸ್ ಗುಂಪಿನಿಂದ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಫ್ರಂಟ್ ರನ್ನರ್ಸ್. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಮನವೊಲಿಸುವ ಸರ್ಕಸ್ ನಡೆಯುತ್ತಿದೆ. ಅವ್ರ ಪಕ್ಷದಲ್ಲೇ ಇವಾಗ ವಿಜೇಂದ್ರ ಅಶೋಕ್ ಅವ್ರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳ್ದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ವಿಜೇಂದ್ರ ನಾಯಕತ್ವದಲ್ಲಿ ಪಕ್ಷ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದೆ ಅನ್ನೋದು ರೆಬಲ್ ಗುಂಪಿನ ಆರೋಪ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನ ಬಲಿಷ್ಠಗೊಳಿಸಲು ಯೋಗ್ಯ ನಾಯಕನ ಆಯ್ಕೆ ಅಗತ್ಯ ಅಂತ ರೆಬಲ್ಗಳು ಒತ್ತಾಯಿಸಿದ್ದಾರೆ. ಆದ್ರೆ ವಿಜೇಂದ್ರ ಮಾತ್ರ ತಾವೇ ಅಧ್ಯಕ್ಷರಾಗಿ ಮುಂದುವರಿಯೋದು ಪಕ್ಕಾ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನಾಯಕತ್ವದ ಬದಲಾವಣೆ ಚರ್ಚೆ ತೀವ್ರಗೊಂಡಿರುವಾಗಲೇ ರೆಬೆಲ್ಸ್ ಗುಂಪು ಮತ್ತೊಮ್ಮೆ ಆಕ್ಟಿವ್ ಆಗಿದೆ. ಸಾಲು ಸಾಲು ಸಭೆ ನಡೆಸೋಕೆ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ. ವಿಜಯೇಂದ್ರ ದೆಹಲಿಗೆ, ಅತ್ತ ರೆಬಲ್ ಟೀಮ್ ಆಕ್ಟಿವ್. ಬಿಜೆಪಿ ರಾಜ್ಯಾಧ್ಯಕ್ಷರ ಪಟ್ಟದ ಮೇಲೆ ಮೊದಲಿಂದಲೂ ತುಂಬಾ ಜನರಿಗೆ ಕಣ್ಣಿದೆ. ರೆಬಲ್ಸ್ ಟೀಮ್ ಕುಟುಂಬ ರಾಜಕೀಯ ಅಂತ ವಾಗ್ದಾಳಿ ಮಾಡಿ ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಭಾರಿ ಕಸರತ್ತು ನಡೆಸುತ್ತಿವೆ. ಇದೀಗ ಮತ್ತೊಮ್ಮೆ ಅದಕ್ಕೆ ಪುಷ್ಟಿ ನೀಡಿದಂತಾಗಿದೆ. ವಿಜೇಂದ್ರ ಅವರನ್ನ ಕೆಳಗಿಳಿಸಲು ರೆಬಲ್ಸ್ ಸರ್ಕಸ್. ವಿಜೇಂದ್ರ ಕೆಳಗಿಳಿಸಿ ಹೊಸ ನಾಯಕನ ಪಟ್ಟಾಭಿಷೇಕ ಮಾಡಲು ರೆಬಲ್ ಗುಂಪು ತಂತ್ರಗಾರಿಕೆ ಮಾಡುತ್ತಿದೆ. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬೆಂಗಳೂರಿನ ನಿವಾಸದಲ್ಲಿ ಅತೃಪ್ತರ ಸಭೆ ನಡೆದಿದ್ದು, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದಾರೆ. ರೆಬಲ್ಸ್ ಗುಂಪಿನಿಂದ ಮಾಜಿ ಸಚಿವರಾದ ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಫ್ರಂಟ್ ರನ್ನರ್ಸ್. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಮನವೊಲಿಸುವ ಸರ್ಕಸ್ ನಡೆಯುತ್ತಿದೆ. ಅವ್ರ ಪಕ್ಷದಲ್ಲೇ ಇವಾಗ ವಿಜೇಂದ್ರ ಅಶೋಕ್ ಅವ್ರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳ್ದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ವಿಜೇಂದ್ರ ನಾಯಕತ್ವದಲ್ಲಿ ಪಕ್ಷ ಕಾಂಗ್ರೆಸ್ನೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡಿದೆ ಅನ್ನೋದು ರೆಬಲ್ ಗುಂಪಿನ ಆರೋಪ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷವನ್ನ ಬಲಿಷ್ಠಗೊಳಿಸಲು ಯೋಗ್ಯ ನಾಯಕನ ಆಯ್ಕೆ ಅಗತ್ಯ ಅಂತ ರೆಬಲ್ಗಳು ಒತ್ತಾಯಿಸಿದ್ದಾರೆ. ಆದ್ರೆ ವಿಜೇಂದ್ರ ಮಾತ್ರ ತಾವೇ ಅಧ್ಯಕ್ಷರಾಗಿ ಮುಂದುವರಿಯೋದು ಪಕ್ಕಾ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ.